ನನ್ನ ಯಾಕೆ ಈ ವಟಾರ ಕರ್ಕೊಂಬಂದೆ? ಏನಿದು? ಏನಂತ ತಿಳಿವತ್ತು? ಏನಿವು ಮನೆಗಳು? ಅಯ್ಯೋ, ಈ ಮನೆ ನೋಡಿದ್ರೆ ಒಂಥರ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ವಟಾರ ಇದ್ದಂಗಿದೆ. ಇಲ್ಲಿ ಯಾಕೆ ಕರ್ಕೊಂಬಂದೆ ತರುಣನ್ನ? ಅದು ಮ್, ನಂದು ಕೆಲಸ ಒಂದು ಸ್ವಲ್ಪ ಇಲ್ಲೇ ಐತಿ. ಹಾಗಾಗಿ ಇಲ್ಲೇ ಎಲ್ಲಾರ ಬಾಡಿಗೆ ಇರೋನು. ಈಗ ನಾನು ಮನ್ಯಾಗ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲೇ ಕರ್ಕೊಂಬಂದಿನ. ಇಲ್ಲೊಬ್ರು ಅಮ್ಮ ಅದಾರ, ನಂಗೆ ಪರಿಚಯ ಅದಾರ. ಅವ್ರ ಮನ್ಯಾಗ ನಾವು ಇರೋನು. ಏನಂತಿ? ಏನ? ನಿನ್ನ ಕೆಲಸ ಇಲ್ಲೇ ಐತಿ? ಅಲ್ಲ, ನಿನ್ನ ಕೆಲಸ ಈ ವಟಾರದಾಗ ಯಾಕಿರ್ತೈತಿ? ಪೊಲಿಟಿಷನ್ದಾಗ ಇರ್ತೈತಿ. ನೀನು ಪೊಲೀಸ್ ಅಲ್ಲ. ಅಲ್ಲ, ನೀನು ಏನು ಮಾತಾಡಕತ್ತೀಯ? ನೋಡು ತರುಣ್, ನಿನ್ನ ನಂಬಿ ನಾನು ಇಲ್ಲಿ ಬಂದೇನಿ. ನೀನು ನನಗಿಲ್ಲದ ಸಲದ ಹೇಳಿ ನನಗೆ ಮೋಸ ಮಾಡಕ್ಕೆ ಹೋಗ್ಬೇಡ. ಏನು? ನಾನು ನಿನ್ನ ನಂಬಿ ನಮ್ಮ ಅಪ್ಪ ಅಮ್ಮ ನನ್ನ ಆಸ್ತಿ ಅಂತಸ್ತನ್ನು ಎಲ್ಲ ಬಿಟ್ಟು ಬಂದೇನು, ಗೊತ್ತೈತೇನ? ಈಗ ನೀ ಏನಾರು ನನಗೆ ಮೋಸ ಮಾಡಕ್ಕೆ ನೋಡ್ದು ಸುಮ್ಮನೆ ಇರಲ್ಲ. ಅಲ್ಲ, ನಮ್ಮ ಮದುವೆ ಆಗಿ ತಿಂಗಳ ಹತ್ರ ದಾಟ್ ಹೋಗುತ್ತು. ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಸುತ್ತಾಡಿಸ್ದೆ, ಎಲ್ಲ ಮಾಡಿದೆ. ಈಗ ನಿಮ್ಮ ಮನೆ ಕರ್ಕೊಂಡು ನಡಿ ಅಂದರೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ. ಏನಂತ ಗೊತ್ತಾಗತ್ತಿಲ್ಲ. ಯಾರೋ ಬಂದಂಗೆ ಸೌಂಡ್ ಕೇಳಕತ್ತೈತಿ. ಯಪ್ಪ, ಮಗನ ಯಾರು? ಯಾರಿಗೆ ಮಗ? ಜ್ಯೋತಿ, ಸ್ವಲ್ಪ ಸುಮ್ಮಿರು. ನಾನು ನಿನಗೆಲ್ಲ ಹೇಳ್ತೀನಿ. ಏನು ಗೊತ್ತಾ, ಆ ಅಮ್ಮನಿಗೆ ಗಂಡನೂ ತೀರ್ಕೊಂಡ, ಮಕ್ಕಳು ಮರಿ ಯಾರೂ ಇಲ್ಲ. ಅದಕ್ಕೆ ಆ ಅಮ್ಮನ ನಾನೇ ನೋಡ್ಕೊತಿದ್ದೀನಿ. ನನ್ನ ಮಗನ ಥರ ನೋಡ್ತಾರವರು. ನಾನೇ ಅವ್ರ ಮಗ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನನಗೆ ಹಿಂಗೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅವ್ರನ್ನ ನೋಡ್ಕೊಳ್ಳೋದಂದ್ರೆ ಭಾಳ ಇಷ್ಟ. ನನಗಾಗಿ ಅವ್ರನ್ನ ಹತ್ತು ಇಲ್ಲ ಇತ್ತು ಇಲ್ಲ ಆಗಿತ್ತು. ಅದಕ್ಕೆ ಅವ್ರಿಗೊಂದು ಮನೆ ಅಂತ ಇದನ್ನು ನಾನೇ ಕೊಡಿಸಿ ಇಲ್ಲೇ ಇಟ್ಟಿದ್ದೀನಿ. ಈಗ ನಮಗೆ ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮನ ಎದುರು ನೀನು ಮದುವೆ ಆಗಿದ್ದಾನೆ ಅಂತ ಕರ್ಕೊಂಡು ನಿಂದ್ರೋಕ್ಕಾಗಲ್ಲ. ಯಾಕಂದ್ರೆ ನನಗೆ ಕಮಿಷನರ್ ಆಗೋ ಮುಂದೆ ಆಸೆ ಐತಿ. ದೊಡ್ಡ ಪೊಲೀಸ್ ಆಫೀಸರ್ ಆಗಬೇಕನ್ನೋ ಆಸೆ ಐತಿ ನನಗೆ. ಅದಕ್ಕೆ ಈಗ ಹೋದ್ನಿ ಅಂದ್ರೆ ಆಸೆ ಎಲ್ಲ ನಿರಾಸೆ ಮಾಡಿಬಿಡ್ತಾರೆ ನಮ್ಮ ಮನೆಯವ್ರು. ಹೆಂಗಾರ ಮಾಡಿ ಸ್ವಲ್ಪ ದಿನ ಟೈಮ್ ತಗೋ. ಒಂದು ವರ್ಷ ಜಗಲಿ ನಮ್ದೊಂದು ಮಗು ಅಂತ ಆತಂದ್ರೆ ನಮ್ಮ ಮನೇಲಿ ಏನೋ ಒಪ್ಕೋತಾರೆ. ಅದಕ್ಕೆ ಅಲ್ಲಿವರೆಗೂ ನಾವು ಇದೇ ಮನ್ಯಾಗ ಇರೋಣ. ನೋಡು, ಇಲ್ಲಿ ಪಾಪ ಅವರು ನನ್ನ ಸ್ವಂತ ಮಗನ ಗತೆ ನೋಡ್ಕೋತಾರೆ. ಅವ್ರಿಗೆ ಹಿಂದೂ ಇಲ್ಲ ಮುಂದೂ ಇಲ್ಲ. ಐತಿ 2 ರೂಮ್ ಐತಿ, ಒಂದು ಅಡುಗೆ ಮನೆ, ಒಂದು ಹಾಲ್ ಐತಿ. ಅಷ್ಟ್ರಾಗ ಇದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಅಲ್ಲಿ ಇದ್ದು ಬಾಡಿಗೆ ಕೊಟ್ಟು ಅವರು ಎಲ್ಲ ಇದನ್ನು ಮಾಡಿಕೊಂಡು ಎಲ್ಲ ಜಂಜಾಟ ಇದೆಲ್ಲ ಬೇಡ. ಸುಮ್ಮನೆ ಇಲ್ಲಿದ್ರೆ ಇವ್ರನ್ನೂ ನೋಡ್ಕೊಂಡಂಗಾಗತ್ತೆ. ನಾವು ಇಲ್ಲಿದ್ದಂಗೆ ಆಗುತ್ತೆ ಅಂತ. ಏನಂತೀಯ? ಥೂ, ಅಲ್ಲ, ಅಷ್ಟು ಬರ್ಗೆಟ್ಟಿದ್ಯಾ ನೀನು? ಯಾಕೆ ನೀನು ಬರೋ ಸ್ಯಾಲ್ರಿಲಿ ನಾವು ಒಂದು ಬಾಡಿಗೆ ಮನೇಲಿ ಇರೋಕ್ಕಾಗಲ್ವಾ? ನಾನು ಮಾತ್ರ ಈ ಕಾಲೋನಿಯಲ್ಲಿ ಒಟ್ಟೆ ಇರೋದಿಲ್ಲ. ಈ ಥರ ಬೆಕ್ಕರ್ ಕಾಲೋನಿ ಐತಿದ್ದು, ಇಲ್ಲಿ ನಾನು ಇರ್ಬೇಕಾ? ಹಾಂ, ನನ್ನ ಜೀವನ, ನನ್ನ ಲೈಫ್ ಸ್ಟೈಲೇ ಬೇರೆ ಐತಿ. ನನ್ನ ಕನಸುಗಳೇ ಬೇರೆ ಐತಿ. ನನ್ನ ಡ್ರೀಮ್ಸೇ ಬೇರೆ ಐತಿ. ನಾನು ಏನು ಹೇಳತ್ತೀನಿ, ನನ್ನ ಡ್ರೀಮ್ಸ್ಗಳು ನಾನು ಈ ಥರ ಯೋಚನೆ ಮಾಡಿದ್ದೀನಿ ಅಂದರೆ ನನಗೆ ಯಾವ ಥರ ಇರಬೇಕು ಅಂದ್ಕೊಂಡು ನಾನು ಇನ್ನು ಮದುವೆ ಆಗಿದ್ದೀನಿ ಅಂದರೆ ಇಂಥಲ್ಲಿ ನಾನು ನಿಂದ್ರಕ್ಕೂ ಇಷ್ಟಪಡಲ್ಲ. ಅಲ್ಲ, ನನ್ನ ಜೀವನದಲ್ಲಿ ನನ್ನ ಅಪ್ಪ ಅಮ್ಮನ ನಾನು ಬಿಟ್ಟು ಬಂದಿದ್ದೀನಿ ಅಂದರೆ ಅಷ್ಟೊಂದು ಆಸ್ತಿನ ನೀನು ನನ್ನ ಒಳ್ಳೆ ಲೈಫು ಲೀಡ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಬಂದಿದ್ದೀನಿ. ಅದನ್ನು ಬಿಟ್ಟು ಇಲ್ಲಿ ಇರೋ ಮಾತೇ ಇಲ್ಲ. ಅನ್ನ ಸಾಂಬಾರು ತಿನ್ಕೊಂಡು, ಇವ್ರು ಮಾಡೋ ಮುದ್ದೆ ತಿನ್ಕೊಂಡು ನಂಗೆ ಇಲ್ಲಿ ಇರೋಕ್ಕೆ ಮನಸ್ಸೇ ಇಲ್ಲ. ನೋಡು, ನಾನೇನೋ ಅಂದ್ಕೊಂಡಿದ್ದೀನಿ. ನೀನು ಈ ಥರ ಮಾಡ್ತೀಯ ಅಂತ ಅಲ್ಲ. ನೀನು ಕತ್ತಲ್ಲಿ ಹಾಕೊಂಡಿರೋ ಚಿನ್ನದ ಸರನಾ ಅಥವಾ ರೋಡ್ ಗೋಲ್ಡ? ನೀನು ಹಾಕೊಂಡಿರೋ ಸೂಟ್ ಬೂಟ್ ನಿಂದೇನಾ ಅಥವಾ ಬಾಡಿಗೆದ? ನಿನ್ನ ಕೆಲಸ ನಿಂದೇನಾ ಅಥವಾ ಸುಳ್ಳ? ನಿಜ ಹೇಳು. ಯಪ್ಪ ತರುಣ್, ಇಲ್ಲಿ ಯಾಕೆ ನಿಂತಿ? ಇದ್ಯಾರು ಹುಡುಗಿ? ಕತ್ತಲ್ ಬೇರೆ ತಾಳೈತಿ. ಯಾರಪ್ಪ ಈ ಹುಡುಗಿ? ಯವ್ವ, ಈಕಿ ನನ್ನ ಹೆಂಡತಿ ಜ್ಯೋತಿ ಅಂತೇಳಿ. ದೊಡ್ಡ ಸಾವ್ಕಾರ ಮಗಳದಾಳ. ಈಕಿನ ಮದುವೆ ಆಗಿದ್ನ. ಏನಪ್ಪ, ಅವು ಅದಾಳ ಬಿಟ್ಟಾಳ ಅಂತ ಕೇಳ್ದ ಮದುವೆ ಆಗಿದೆಯಲ್ಲ. ನೀನು ಹೆತ್ತವನ್ನ ಮರ್ತ ಬಿಟ್ಟೆನ? ಏನು ಹೆತ್ತವನ ಅಂದರೆ ಇವ್ನು ನಿಜವಾಗ್ಲೂ ನಿಮ್ಮ ಮಗನನ? ಇವ ಸುಮ್ಮನಿರು. ನಿಜವಾಗ್ಲೂ ನನ್ನ ಮಗನವ ತಾಯಿ. ಇವ್ನು ನಾನೇ ಹೆತ್ತು ಹೊತ್ತು ಬೆಳೆಸಿ ಸಾಕಿ ದೊಡ್ಡನ್ನು ಮಾಡಿದ್ದೀನಿ. ನನ್ನ ಮಗ ಅಲ್ಲಿ ಇಲ್ಲಿ ಎಲ್ಲಾರ ಹಿಂಗೇನಾರ ಗಾಡಿಗೆ ಅದಕ್ಕೆ ಇದಕ್ಕೆ ಎಲ್ಲಾರ ಕೆಲ್ಸಕ್ಕೆ ಹೋಗ್ತಿರ್ತಾನೆ. ಅದು ಇದು ಕೆಲಸ ಮಾಡ್ತಿರ್ತಾನೆ. ಇಲ್ಲಾಂದ್ರೆ ಯಾವ್ದಾರ ಚಾದ ಅಂಗಡಿಯಾಗ ಬಾಂಡೆ ತೊಳೆಯಕ್ಕೆ ಹೋಗ್ತಾನೆ. ಮತ್ತಿಲ್ಲಾಂದ್ರೆ ಬಾಂಡೆದ ಅಂಗಡಿ ವ್ಯಾಪಾರ ಇರ್ತಾವಲ್ಲ, ಅಲ್ಲಿ ಹೋಗ್ತಾನೆ. ಇಲ್ಲಾಂದ್ರೆ ಅವ್ಗೆ ಅದು ನಿಗುಲಿ ಅಂದ್ರೆ ಅರ್ಬಿ ಅಂಗಡಿ ಹೋಗ್ತಾನೆ. ಅರ್ಬಿ ಅಲ್ಲೆಲ್ಲ ಮಡ್ಚಿಡೋದು ತೋರಿಸೋದು ಮಾಡಕ್ಕೆ ಇಂಥವೆಲ್ಲ ಮಾಡ್ತಾನೆ ನನ್ನ ಮಗ. ಯಾಕೆ ನಿಂಗೆ ಗೊತ್ತಿಲ್ಲನ? ಮತ್ತು ಬೆಳಿಗ್ಗೆ ಎದ್ದ ಎಲ್ಲ ಕಡೆ ಹಿಂಗೆ ಮನೆ ಪೇಪರ್ ಹಾಕಕ್ಕೆ ಹೋಗ್ತಾನೆ. ಇಂಥದ್ದೆಲ್ಲ ಮಾಡ್ತಾನೆ. ಇದೆಲ್ಲ ನಿಂಗೆ ಗೊತ್ತಿದ್ದ ಮದುವೆ ಆಗಿದೆಯಾ? ಅಲ್ಲ, ನನ್ನ ಮಗನ ಮದುವೆ ಆಗಿದೆಯಲ್ಲ. ನನ್ನ ಮಗ ನನಗೊಂದು ಮಾತು ಹೇಳಿ ನೋಡಿ ಹಡ್ತಾಯಾಗಿ. ಏನು, ಇವನು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ವಾ? ಏನಿವ ನಿನಗೆ ರೀಲ್ ಬಿಟ್ಟಾನ ಇವ? ಎಲ್ಲಿ ಪೊಲೀಸ್ ಆಗಂದೆ ಅಲ್ಲ, ಮಂದಿ ಮನೆ ಬಾಗ್ಲಕಾಯಿ ಪ್ಯೂನ್ ಆಗೋಕ್ಕೂ ಲಾಯಕಿಲ್ಲ ನನ್ನ ಮಗ. 10ನೇ ಸದಕ್ಕೆ ನೆಟ್ಗೆ ಸಾಲಿ ಕಲ್ತಿಲ್ಲ. ಇವಂದು 6ನೇ 7ನೇ ಹೊಕ್ಕಿದ್ವ ಮಾಸ್ತರ್ಗೆ ಕಲ್ಲು ಹೋಗೋದು ಮನೆಗೆ ಬಂದ. ನೀವು ಇವ ಸಾಲಿ ಮಾಸ್ತರ್ ಹೊಡಿತಾರಂತೆ, ಸಾಲಿಗೆ ಹೋಗಲಿಲ್ಲ. ಏನು ಮಾಡ್ತಿ? ಇವನು ಹನ್ನೆ ಬರ ಇಂಥದೈತಿ. ಅನ್ನೋ ಅಕ್ಷರ ನಾಟಕ ಬರೆಯಕ್ಕೆ ಬರ್ದು ನಮ್ಗೆ. ಇವ ಪೊಲೀಸ್ ಅಕ್ಕನ್ನ ಯಾರು ಹೇಳಿದ್ ನಿನಗೆ? ಇವೇನು ನಿನಗೆ ಇಲ್ಲದ ಸಾಲದೆಲ್ಲ ಉಪ್ಪಿ ತುಂಬಿ ನಿನ್ನ ತಲೆ ತುಂಬಿ ಮದುವೆ ಆಗ್ಯಾನಂಗಾರ ಸುಳ್ಳು ಹೇಳಿದ್ದೀನಲ್ಲ? ಹುಚ್ಚಬಾಡ್ಯಾ? ಯವ್ವ ಸುಮ್ಮನಿರ್ಬಿ. ತರುಣ್, ಅದು ಜೊತೆ ನಾ ಹೇಳಿಲ್ಲ, ಇವ್ರ ಮಗನ ನನ್ನಂತ ತಿಳ್ಕೊಂಡಾರ ಅಂತೇಳಿ. ಅದಕ್ಕೆ ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಏನದು? ಅಲ್ಲ, ನೀನೇನು ಹೆಣ್ಣು ಏನಿ? ಒಬ್ಬ ಗಂಡನ ಮೇಲೆ ಕೈ ಮಾಡತ್ತಿಯಲ್ಲ ನೀ ಮನುಷ್ಯ. ಕೈ ತೆಗಿಯ, ನನ್ನ ಮಗನ ಮೇಲೆ ಕೈ ಮಾಡತ್ತಿ? ಏ ಮುದುಕಿ, ನಾ ಯಾರಾತ ಗೊತ್ತೇನು ನಿನಗೆ?
ದೊಡ್ಡ ಸಾವ್ಕಾರ ಮಗಳು ನಾನು. ನಂದು ಎಷ್ಟು ಆಸ್ತಿ ಐತೆ ಗೊತ್ತೈತನ, ಎಷ್ಟು ಬಂಗ್ಲೆ ಫ್ಯಾಕ್ಟ್ರಿ ಇದಾವೆ ಗೊತ್ತೈತನ ನನಗೆ. ಹಾಂ, ದೊಡ್ಡ ಕೋಟ್ಯಾಧೀಶರ ಮಗಳು ನಾನು. ಹಾಂ, ನನ್ನ ತಾಯಿಗೆ ನನ್ನ ತಂದೆಗೆ ನಾನು ಮೋಸ ಮಾಡಿ ಇವನ ಸಂಬಂಧ ಅವ್ರನ್ನ ಬೈದು ಅವ್ರ ಸಂಬಂಧನೇ ಕಳ್ಕೊಂಡು ನಾನು ಇವನ ಜೊತೆ ಬಂದಿದ್ದೀನಿ. ಇವನು ನನ್ನ ಒಂದು ತಿಂಗಳು ಒಂದು ದೊಡ್ಡ ರೂಮ್ ಬುಕ್ ಮಾಡಿ ರೂಮಲ್ಲಿ ನಾನು ಇವನು ಚೆಂದ ನಮಗೆ ಎಂಜಾಯ್, ಅದು ದೋಸ್ತನ ಮನೆ ಅಂತ ಕರ್ಕೊಂಡು ಹೋಗಿದ್ದ. ಏನು ನನ್ನನ್ನೆಲ್ಲ ಕಡೆ ಪ್ರವಾಸ ಅಲ್ಲೇ ಇಲ್ಲೇ ಸುತ್ತಾಡಿಸಿ ಒಂದು 2-3 ಲಕ್ಷನೇ ಖರ್ಚು ಮಾಡಿದಾನಂದರೆ ಇವನು ದೊಡ್ಡ ಶ್ರೀಮಂತ, ಆ ಪೊಲೀಸ್ ನಿಜವಾಗ್ಲೂ ಇರ್ಬೋದು ಅಂತ ನಂಬಿ ಇವನು ನನ್ನ ಜೀವನನೇ ಇವನು ಕೊಟ್ಟೆ. ಆದರೆ ಇವನು ಒಂಥರ ತಿರುಗಕ್ಕೆ, ಇವನು ಭಿಕಾರಿ, ಆ ಭಿಕ್ಷುಕರಿಗಿಂತ ಕೇವಲವಾಗಿದ್ದಾನೆ. ಏನು ನನ್ನ ಆಸ್ತಿಗೋಸ್ಕರ ಮೋಸ ಮಾಡಿ ಮದುವೆ ಆದೇನೋ? ಅದು ನನ್ನ ಮಾತು ಕೇಳು ಜ್ಯೋತಿ, ನಾನು ಏನು ಸುಳ್ಳು ಹೇಳಿಲ್ಲ. ನನ್ನ ಮಾತು ನೀನೊಂದು ಸ್ವಲ್ಪ ಹೊತ್ತು ಕೇಳು. ನಾನು ಸುಳ್ಳು ಏನು ಹೇಳಿಲ್ಲ ಜ್ಯೋತಿ, ಸುಳ್ಳು ಏನು ಹೇಳಿಲ್ಲ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಒಂದು ಹೆಣ್ಣಿನ ಜೀವನ ಹಾಳು ಮಾಡಕ್ಕೆ ನಿಂತಿದ್ದೀರ. ನಿನಗೂ ಇಲ್ಲಿ ನಿಂತಾಳಲ್ಲ ನಿಮ್ಮ ತಾಯಿ, ಆಕಿನೂ ಒಂದು ಹೆಣ್ಣಲ್ಲ. ಇದ್ದದ್ದು ಕರೆ ಹೇಳಿದ್ರೆ ನಾನು ನಿನ್ನ ಪ್ರೀತಿ ಮಾಡ್ತಿದ್ನೇ ಇಲ್ಲ ನೋಡ್ತಿದ್ದೆ. ಆದ್ರೆ ಈಗ ನನಗೆ ಸುಳ್ಳು ಹೇಳಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆಲ್ಲ. ನನ್ನ ಸರ್ವಸ್ವನು ನೀನು ಕೊಟ್ಟು ನನ್ನ ಜೀವನ ನಾನೇ ಹಾಳು ಮಾಡಿಕೊಂಡೆ. ನಮ್ಮವ್ವ ನಮ್ಮಮ್ಮ ಬಡ್ಕೊಂಡ್ಲು, ಯವ್ವ ಮೋಸ ಮಾಡೋ ಹುಡುಗರು ಇರ್ತಾರೆ, ಮಾತು ಕೇಳು, ಇದೆಲ್ಲ ಮಾಡಕ್ಕೆ ಹೋಗ್ಬೇಡ ಅಂತ ನಮ್ಮಮ್ಮ ಎಟ್ಟು ಹೇಳಿದ್ಲು. ನಾನು ನಮ್ಮಮ್ಮ ತಿಳುವಳಿಕೆ ಹೇಳಕ್ಕೆ ಬಂದ್ರೆ ನಮ್ಮಮ್ಮನ ಮೇಲೆ ನಮ್ಮವ್ಗೆ ಎತ್ತಿ ಕಟ್ಟಿ ಜಗಳ ಮಾಡುವಂಗೆ ಮಾಡಿದೆ. ನಿನ್ನನ್ನು ನಂಬಿದೆ, ನಿನ್ನನ್ನು ಪ್ರೀತಿ ಮಾಡಿದೆ. ನಿನ್ನ ಪ್ರೀತಿಲಿ ನಾನು ಕಳೆದೋದೆ. ಆದರೆ ಇಷ್ಟು ಮೋಸ ಮಾಡ್ತೀಯ, ಇಷ್ಟು ಕೆಟ್ಟ ಬುದ್ಧಿ ಐತಿ ನಿನಗಂತ ಒಟ್ಟೆ ಗೊತ್ತಿರಲಿಲ್ಲ ನನಗೆ. ಹಿಂಗೆ ಮಾಡಿಬಿಟ್ಟೆಲ್ಲ. ಈ ತಿರ್ಬೋಕಿ ಮನೇಲಿ ನಾನು ಇರ್ಬೇಕು ಸಾಧ್ಯನೇ ಇಲ್ಲ, ಆಗೋದು ಇಲ್ಲ. ನಿನ್ನ ಜೊತೆ ನಾನು ಡ್ರೈವರ್ಸ್ ತೊಗೊಂಡು ನಮ್ಮ ತಾಯಿ ಮನೆಗೆ ಹೋಗ್ತೀನಿ. ಹೆಂಗೋ ನಮ್ಮಪ್ಪ ನಮ್ಮವ್ವನ ಕಾಲು ಬಿದ್ದು ನಾನು ಅಲ್ಲೇ ಇರ್ತೀನಿ. ನನ್ನ ತಾಯಿ ಪ್ರೆಗ್ನೆಂಟ್ ಇದ್ಲು. ನೀನು ಮಾತಾಡಿದ ಮಾತು ಕೇಳಿ ಆ ಹೊಟ್ಟೆಲಿರೋ ಕೂಸ್ಕೊಂಡು ನಾನು ಆಸ್ತಿನೆಲ್ಲ ಲಪ್ಡಾಯಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ನೀನು ನನಗೆ ಅದನ್ನ ಇಲ್ಲ ಸಲದ್ದೆಲ್ಲ ಹೇಳ್ಕೊಟ್ಟಿದ್ದೆಲ್ಲ. ನನಗಿಲ್ಲ ಸಲದ್ದೆಲ್ಲ ನಾನು ತಲೆ ತುಂಬಿದ್ದೆ. ಇಷ್ಟು ಮೋಸ ಮಾಡ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನಗೆ ನೀನು ಮೋಸ ಮಾಡಿಬಿಟ್ಟೆಲ್ಲ. ನನ್ನ ಜೀವನದಲ್ಲೇ ನಾನು ಈ ಥರ ಮೋಸ ಹೋಗಿರಲಿಲ್ಲ. ಇವಾಗ ನಿನ್ನಿಂದ ಮೋಸ ಹೋಗ್ಬೇಕಾಗಿತ್ತು. ನಿನ್ನ ನಂಬಿ ನಾನು ಸರ್ವಸ್ವನು ನಾನು ಹಾಳು ಮಾಡ್ಕೊಂಡಲ್ಲ. ನನ್ನ ತಲೆಗೆ ಏನಾಗಿತ್ತು, ನನಗೆ ಬುದ್ಧಿನೇ ಇರಲಿಲ್ವ, ಯಾಕೆ ಹಿಂಗೆ ಮಾಡ್ಕೊಂಡೆ, ಏನಿದು? ಅಯ್ಯೋ ದೇವರೇ, ನನ್ನ ಭಾಳ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಮನೆಗೆ ಹೆಂಗೆ ಹೋಗಲಿ, ನಮ್ಮಪ್ಪ ಅವ್ನಿಗೆ ಹೆಂಗೆ ಮುಖ ತೋರಿಸ್ಲಿ? ನನಗೆ ಅವ್ರ ಕಿಮ್ಮತ್ತಿಲ್ಲಂಗೆ ಅವ್ರಿಗೆ ಮಾತಾಡಿ ಬಂದುಬಿಟ್ಟಿದ್ದೀನಿ. ನಮ್ಮಪ್ಪ ವಯಸ್ಸಾದವರು, ಅವ್ರಿಗೆ ತಡ್ಕೊಳ್ಳೋ ಶಕ್ತಿನೂ ಇಲ್ಲ. ಈಗೊಮ್ಮೆ ಅವ್ರಿಗೆ ಎದೆ ನೋವು ಬಂದಿತ್ತು. ನಾನು ಇಂಥದ್ದೆಲ್ಲ ಏನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಮದುವೆ ಆದರೂ ಒಪ್ಕೋತಾರೆ ಅಂದ್ಕೊಂಡಿದ್ದೆ. ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿ ಮನೆ ಬಿಟ್ಟು ಬಂದು ಈಗ ಮನೆಗೆ ಹೋಗೋಕ್ಕೆ ನನ್ನ ಮುಖ ಹೆಂಗೆ ಐತಿ ಇಲ್ಲ. ಆದ್ರೂ ನಾನು ಕಾಲು ಕೈಯ ಬಿದ್ದು ನಾನು ಮನೇಲಿ ಇರ್ತೀನಿ. ನಿನಗೆ ಮಾತ್ರ ಡೈವರ್ಸ್ ಕೊಡ್ತೀನಿ. ನಿನ್ನ ಜೊತೆ ಮಾತ್ರ ನಾನು ಯಾವತ್ತೂ ಬಾಳೆ ಮಾಡಲ್ಲ. ಬಾಳೆ ಮಾಡಲ್ಲ. ಜ್ಯೋತಿ ನಿಂತ್ಕೋ ಜ್ಯೋತಿ, ಜ್ಯೋತಿ ಹೋಗ್ಬೇಡ, ನೀನು ಕಾಲು ಬಿಡೋದಿಲ್ಲ, ನಾನು ಹೋಗ್ಬೇಡ. ನೋಡು, ನೀನು ಇಲ್ಲಿಂದ ದಾಟಕ್ಕೂ ನಾನು ಬಿಡೋದಿಲ್ಲ. ನನ್ನ ತಪ್ಪಾಯಿತು, ಕ್ಷಮಿಸ್ಬಿಡು. ನಾನು ಹೇಳೋದು ಕೇಳು ಜ್ಯೋತಿ, ನಾನು ಹೇಳೋದು ಕೇಳು. ನನ್ನ ತಪ್ಪಾಯಿತು. ಈಗ ನೀನು ಹೋದರೆ ನಿಮ್ಮ ಮನೇಲಿ ಕಿಮ್ಮತ್ತು ಕೊಡೋದಿಲ್ಲ. ನಿನ್ನ ತಂದೆ ತಾಯಿ ನಿನ್ನ ಮನೆಗೂ ಸೇರಿಸೋದಿಲ್ಲ. ಅವ್ರ ಮುಂದೆ ನಿನ್ನ ಮಾನ ಮರ್ಯಾದೆ ತಕ್ಕೋಬೇಡ. ನಿನ್ನ ಕಾಲು ಮುಗಿತೀನಿ, ಬಾ ಜ್ಯೋತಿ. ಅಯ್ಯಯ್ಯ ಹುಚ್ಚಬಾಡ ಅಂತಂದ ಅಲ್ಲ, ಕಟ್ಕೊಂಡು ಹೆಂಡತಿ ಕಾಲು ಬಿಡಾಕತ್ತಾನಲ್ಲ, ಇವತ್ತು ಬರ್ಗೆಟ್ ನಾಯಿ ಅದಾನ ಅಂದ್ರೆ ಆಕೆ ಅಷ್ಟು ಶ್ರೀಮಂತರ ಮಗಳದಾಳ. ರೊಕ್ಕದ ಆಸೆಗೆ ಆಕಿನ ಮದುವೆಗೆ ನೀವು ಹುಚ್ಚ ಬಾವ ಅಲ್ಲ. ಇವ್ ಮಾಡೋ ಇದಕ್ಕೆ ನೋಡ್ದೆ ಓನ್ಯಾಗ ಮಂದಿ ಎಲ್ಲ ನೋಡಕತ್ತಾರ. ಅಯ್ಯವ್ವ ಆಜು ಬಾಜು ನಮ್ಮ ಮಾನ ಮರೀದಿ ಎಲ್ಲ ತೆಗ್ದೆ ಆಕೆ ಕಾಲು ಬಿಡಾಕತ್ತಾನ. ಅಯ್ಯೋ ಚೀ 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 ಚಿ ಇಲ್ಲಿ ಅದ ಮೊದ್ಲು ಇಲಿ ಹೋತಂದ್ರೆ ಹುಲಿ ಹೋತನ್ನು ಮಂದಿ ಅಂತದ್ರಾಗ ಅಯ್ಯೋ ನಮ್ಮ ಮಾನ ಮರ್ಯಾದೆ ತೆಗ್ದೆ ಹುಚ್ಚ ಬಾವ. ಕಾಲು ಬಿಡೋ ನಂದು, ಕಾಲು ಬಿಡೋಲೆ. ಜ್ಯೋತಿ ನನ್ನ ಮಾತು ಕೇಳು, ನೀನು ಮತ್ತೆ ಹೋದ್ರೆ ಇಲ್ಲೇ ಬಂದು ಬೀಳ್ಬೇಕು, ಅದಕ್ಕೆ ಹೇಳಕತ್ತೀನಿ. ಏನು ನಾನು ಮತ್ತೆ ಹೋದ್ರೆ ಇಲ್ಲೇ ಬಂದು ಬೀಳ್ಬೇಕಂತೀಯ? ಅಯ್ಯೋ ಈ ಥರ ಹೆಜ್ಜೆ ಹಡಗಲಿ ಕಟ್ಕೊಂಡು ಗಂಡನ ಜಾಡಿಸಿ ಒದಿತದಲ್ಲ, ಇದೊಂದು ಹೆಣ್ಣು ನನ್ನ ಇದೆ. ಇಂಥ ಹೆಮ್ಮಾರಿನ ಮದುವೆಗೇನಲ್ಲೇವ? ಏಯ್ ನಿನ್ನ ಮನುಷ್ಯ ಅದ ಏನು ದನಗಿನ ಅದೀವ? ನನ್ನ ಮಗನ ಒದೇತಿ? ಅಯ್ಯೋ ಅಮ್ಮ, ನನ್ನ ನಮ್ಮ ಮನೇಲಿ ಇಲ್ಲೇ ಬಂದು ಬೀಳ್ತೀನಿ ಅಂತ ಹೇಳ್ತೀಯಾ? ನನ್ನ ನೋಡುವಂತೆ ನಮ್ಮ ಅಪ್ಪ ಅಮ್ಮನ ಹೊಲಿಸ್ಕೊಂಡು ಅಲ್ಲೇ ಇರ್ತೀನಿ. ನಿನ್ನಂಥ ನಾಯಿ ಜೊತೆ ಅಲ್ಲ. ನಾನು ಮೋಸ ಮಾಡಿಬಿಟ್ಟೆಲ್ಲೋ. ನಿನ್ನ ಜನ್ಮಕ್ಕೆ ಇಷ್ಟು ಬದ್ದದ್ದು ಸಾಕಾಗಿಲ್ಲ. ನಿನ್ನ ಮಗನ ಚಪ್ಪಲ್ಲೇ ಹೊಡಿಬೇಕು ಅಂದರೆ ಮಾನ ಮರ್ಯಾದೆ ಹೋಗ್ತೈತಿ. ಒಂದು ಶ್ರೀಮಂತರ ಹೆಣ್ಮಕ್ಳನ್ನ ಮೋಸ ಮಾಡಿ ಮದುವೆ ಆಗಿ ಅವ್ರ ಜೊತೆ ಸಂಸಾರ ಮಾಡಿ ಈಗ ಅವ್ರ ಜೀವನನ ಹಾಳು ಮಾಡ್ತಾರಲ್ಲ ಇಂಥ ತಿರ್ಬಕ್ಕಿಗಳು, ಇಂಥವ್ರನ್ನ ಹೆತ್ತಿರ್ತಾರಲ್ಲ, ನಿಮಗೆ ಓದಿಬೇಕು ಮೊದಲು. ಹೆಣ್ಣಲ್ಲ ನೀನು, ಹೆಣ್ಣಲ್ಲ ಹೆಮ್ಮಾರಿನಿ. ನಿನ್ನಂತಕ್ಕೆ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ನಮ್ಮ ಮನೆ ಬಾಳೆ ಮಾಡೋದಿಲ್ಲ. ನಮ್ಮ ಮನೆಗೆ ಗುಡಿಸಿ ಗುಂದಾಂತರ ಮಾಡ್ತೀನಿ. ನಿನ್ನಂತಕ್ಕೆ ನಮ್ಮ ಮನೆಗೆ ಬೇಡ. ಏಯ್ ಹುಚ್ಚ ಬಾಡ ಅಂತ ಮುಂದೆ ಇಟ್ಟಂತ ಹೋಗಿ ಅಂತ ತಿರ್ಬೋಕೆ ಮದುವೆ ಆಗಿದೆಯೋ? ಏ ಮುದಿಕಿ, ನಾ ತಿರ್ಬೋಕೆಲ್ಲ ಕೋಟ್ಯಾಧೀಶ್ವರ ಮಗಳು ನಾನು. ಏನು ಕೋಟ್ಯಾಧೀಶ್ವರ ಮಗಳು? ನೀವು ತಿರ್ಬೋಕಿ, ನೀವು ಭಿಕ್ಷುಕರು, ನೀವು ನಾಯಿಗಳು. ನೀವು ಕೊಜ್ಜ ನಾಯಿಗಳು ಅದರಿ. ನಿಮ್ಮ ಮಗ ತಿರ್ಬೋಕಿ, ನನ್ನ ಮಗ ಲೋಫರ್, ನನ್ನ ಮಗ ನನ್ನನ್ನು ಮದುವೆ ಆಗಿದ್ದಾನೆ. ಇವನ್ನ ಸುಮ್ಮನೆ ಬಿಡೋದಿಲ್ಲ ನಾನು. ಇವನು ಏನು ಮಾಡ್ತಾನೆ ನೋಡಂತೆ, ಹೆಣ್ಮಕ್ಳನ್ನ ಈ ಥರ ಮೋಸ ಮಾಡಿ ಮದುವೆ ಆಗ್ತಾ ಇದ್ದಾನಂತ ಇವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟು ಇವನು ಒಳಗೆ ಹಾಕಿಸ್ತೀನಿ. ಅಯ್ಯಮ್ಮ ತಾಯಿ, ಇದೆಲ್ಲ ಮಾಡಕ್ಕೆ ಹೋಗ್ಬೇಡ. ನಿನ್ನ ಕೈ ಮುಗಿತಾನೆ. ನನ್ನ ಮಗನ ಬಿಟ್ಬಿಡು. ನನ್ನ ಮಗನ ಕರ್ಕೊಂಡು ನಾನು ಎಲ್ಲಾರ ಹೋಗ್ತೇನೆ. ಹೋಗಿ ದುಡ್ಡು ಜೀವನ ಮಾಡ್ತೀವಿ. ಇದೇ ನಮ್ಮದು ಸ್ವಂತ ಮನೆ ಅಲ್ಲ, ಇದು ಬಾಡಿಗೆ ಮನೆ. ಇಂಥ ಒಟಾರಲ್ಲಿ, ಅದು ಇಂಥ ಕಾಲೋನಿಲಿ ಇದು ಬಾಡಿಗೆ ಮನೆ, ನಿಮಗೆ ಸ್ವಂತದ್ದು ಅಲ್ಲ.
ಇವನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಇವನ್ನ ಒಂದು ನಿಮಿಷ ಕೂಡ ನಾನು ನಿಂದ್ರಲ್ಲ ನಾಯಿ ಮತ್ತು ನನ್ನ ಕಾಲು ಹಿಡಿಯಕ್ಕೆ ಬಂದ ನಾನು. ಏಯ್ ನೀನು ಹೆಜ್ಜಾಡಲಿ ಹೋಗಿ ಹೋಗಿ ನಿನಗೆ ಅಕ್ಕಿ ಬೇಕಾಗಿತ್ತಾನ? ಹಾಂ ನೋಡು ನೋಡು ಮಂದಿ ಎಲ್ಲ ಹೆಂಗೆ ನೋಡಕತ್ತಾರ ನೋಡಲಿ ಮಹಾನ ಮರಿ ಎಲ್ಲ ತೆಗ್ದು ಒಂದೊಂದು ಹೋಗಿ ಹೋಗಿ ಇಕ್ಕಿ ಈಗ ಶ್ರೀಮಂತರಿದ್ರೆ ಇಕ್ಕಿನಿ ಯಾಕೆ ಮದುವೆ ಆಗಿ ನಿನಗೆ ಅಟ್ಟು ಹೆಣ್ಣು ಬೇಕಾಗಿತ್ತಂದ್ರೆ ನಾ ಎಲ್ಲಿದಾರ ತಂದ ಒಂದು ಹುಡುಗಿ ಮದುವೆ ಮಾಡ್ತೀನಿ. ಈಗೇನು ಇದು? ಯವ್ವ ನೀನು ಸುಮ್ಮನೆ ಇರ್ಬಿ. ನಾನು ಏನೋ ಮಾಡಿ ಆಕಿ ನಂಬಿಸಿ ಮನೆ ಒಳಗೆ ಕರ್ಕೊಂಬರತ್ತೀನಿ. ಆಕೆ ಎಷ್ಟು ಆಸ್ತಿವಂತದ ಗೊತ್ತೈತೇನ? ದೊಡ್ಡ ಕೋಟ್ಯಾಧೀಶ್ವರ ಆಕಿ ಏನಾರ ನಾಳೆ ಆಸ್ತಿ ಎಲ್ಲ ಅವ್ರ ಅಪ್ಪನ ಹತ್ರ ಇಸ್ಕೊಂಡು ನಮಗೆ ಕೊಟ್ಟಿದ್ಲಂದ್ರೆ ನಾವು ದೊಡ್ಡ ಶ್ರೀಮಂತರ ಹಾಕಿದ್ದು. ಇಂಥ ಮನೇಲಿರೋ ನಮಗೆ ಭಾಗ್ಯನೇ ಎತ್ತಿರ್ಕಿಲ್ಲ. ಆಕಿನ ಮದುವೆ ಆಗ್ಬೇಕಾರೆ ನಾನು ಎಷ್ಟು ಕಷ್ಟಪಟ್ಟಿನಿ, ಎಷ್ಟು ಹರಸಾಹಸ ಮಾಡೀನಿ ಅಂತ ನನಗೆ ಗೊತ್ತು. ನೀನು ಮಾತಾಡ್ರೆ ಒಂದು ಮಾತಿಗೆ ಆಕೆ ನಾನು ಬಿಟ್ಟು ಹೋದ್ಲು ನೋಡು. ನೀನು ಆಕೆ ಹಿಂದಿನ ಮತ್ತೆ ಸುತ್ತಬೇಕ್ರ ಆಕಿನ ರಮಿಸ್ಬೇಕು, ನಾನು ಆಕಿನ ಹೊಲಿಸ್ಕೋಬೇಕು. ನೀನು ಮನೇನು ನಮ್ಮದಲ್ಲ ಅಂತ ಹೇಳ್ಬಿಟ್ಟು ಏನು ಬಿ ನಿನ್ನ ಬಾಯೋ ಏನು ಇದು ಬೊಂಬಾಯೋ ಗೊತ್ತಾಗತ್ತೆ ನನಗೆ. ನನ್ನ ಬಾಳಿ ನೀನೇ ಹಾಳು ಮಾಡ್ದಿ. ಹೆಂಗೋ ಈಗ ಆಕಿ ಜೊತೆ ಎಷ್ಟು ಚಲೋ ಇದ್ದಿ ಗೊತ್ತಾ? ಯಾಕಾರ ಇಲ್ಲಿ ಬನ್ನಿ ಅಂತ ಅನ್ಸಕತ್ತೈತಿ. ಎಲ್ಲರೂ ಜ್ಯೋತಿನ ತೋರಿಸಿ ಜ್ಯೋತಿ ಎಲ್ಲಿ ಹೋದ್ಲು ಜ್ಯೋತಿನ ತೋರಿಸಿ ಅಂತ ಕಮೆಂಟ್ ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ನಾನು ಅಮಾವಾಸ್ಯೆ ಬೇರೆ ಕನಗಾಕು ಹೊಂಟಿದ್ದೆ ಕನ್ನಮ್ಮಗೆ. ಹಾಗಾಗಿ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ರಾಯ್ತು ಜ್ಯೋತಿದು ಅಂತ ವೀಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ. ಮತ್ತು ಇವತ್ತು ನಾನು ಕನ್ನಮ್ಮಗೆ ಹೊಂಟಿದ್ದೀನಿ. ಯಾರಾದರೂ ಬರ್ತಿದ್ರೆ ಕನ್ನಮ್ಮಗೆ ಬನ್ನಿ, ಇವತ್ತು ಅಮಾವಾಸ್ಯೆ ಅಲ್ವಾ. ಹಾಗಾಗಿ ನಾವು ದೇವ್ರಿಗೆ ಹೋಗ್ತಾ ಇದ್ದೀವಿ. ನಾನು ತವ್ರ ಮನೇಲಿದ್ದೀನಿ, ನನ್ನ ತವ್ರ ಮನೇಲಿ ಬೈಲೊಂಗಲದಲ್ಲಿದ್ದೀನಿ ನಾನೀಗ. ನಾನು ಮನೆ ಲೈವ್ ಬಂದಾಗ ಇದು ಹೊಸ ಮನೇನ ಚೇಂಜ್ ಮಾಡಿದ್ರ ಅಂತ ಕೇಳಿದ್ರು ಕೆಲವು ಜನ. ಅದಕ್ಕೆ ನಾನು ಇಲ್ಲ ಅಮ್ಮನ ಮನೇಲಿ ಬಂದೇನೆ ಅಂತಂದೆ. ಅಮ್ಮನ ಮನೇಲಿ ಇದ್ದೀವಿ ಎಲ್ಲ ರಜಕ್ಕೀಗ. ಈಗ ಎಲ್ಲರೂ ಸೇರಿ ನಾವು ಇವಾಗ ಕನಗಾಂವ್ ಕೊಟ್ಟಿದ್ದೀವಿ. ಇಷ್ಟೇ ನಿಮಗೆ ಸಿಂಪಲ್ಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತೆ ಬಂದು ಸಾಯಂಕಾಲ ಟೈಮ್ ಸಿಕ್ಕರೆ ನಿಮಗೆ ತಂದೆಲ್ಲ ಜೀವನ ಮತ್ತು ಇನ್ನೊಂದು ಎಪಿಸೋಡ್ನ ಹಾಕ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್ ಆಲ್, ಬಾಯ್ ಬಾಯ್.